ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪರ್ತಾಪುರ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಪರ್ತಾಪುರ ಹಾಗೂ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಒಂದು ಸುಂದರವಾಗಿರುವಂಥ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಈ ಒಂದು ವಾಲ್ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಎಲ್ಲ ದೇವಸ್ಥಾನದ ಪಂಚ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ನವತರಣರೇ, ಉದ್ದೇಶ ಏನು ಅಂತ ಕೇಳಿದ್ರೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಾಳ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಈ ಒಂದು ಜಾತ್ರಾ ಮಹೋತ್ಸವ. ಇದಕ್ಕೆ ತನ್ನದೇ ಆಗಿರುವಂಥ ಇತಿಹಾಸ ಪರಂಪರೆಯನ್ನು ಹೊಂದಿರುವಂಥ ಈ ಒಂದು ಜಾತ್ರೆ ಪ್ರತಿ ವರ್ಷವೂ ಕೂಡ ಭಾಳ ಸುಂದರವಾಗಿರುವಂಥ ಜಾತ್ರಾ ಮಹೋತ್ಸವದಲ್ಲಿ ಇದೇ ತಿಂಗಳು ಬರುವಂಥ 14ನೇ ತಾರೀಕು ದಿನದಂದು ಶಲ್ಯ ಸುಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ. ಸಾಯಂಕಾಲ 7:30 ಗಂಟೆಗೆ ಈ ಒಂದು ಪರ್ತಾಪುರ ಗ್ರಾಮದಲ್ಲಿ ಶಲ್ಯ ಸುಡುವಂಥ ಕಾರ್ಯಕ್ರಮ. ತದನಂತರ 15ನೇ ತಾರೀಕು ದಿನದಂದು ಪ್ರತಿಯೊಬ್ಬ ಪರಮ ಪೂಜ್ಯರು ಇದೇ ಮಂಟಪದಲ್ಲಿ ಬಂದು ಪ್ರವಚನ, ಅನುಭಾವ, ಸತ್ಸಂಗ, ಕೀರ್ತನೆ, ಹೀಗೆ ನಾಡಿನ ನಮ್ಮ ಮೇಕರ್ ಪೂಜ್ಯರಾಗಿರ್ಬೋದು, ತಾಂಬಳ ಪರಮ ಪೂಜ್ಯರಾಗಿರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ಬೀದರ್ನ ನವಬಾದ ಆಶ್ರಮದ ಪರಮ ಪೂಜ್ಯರಾಗಿರ್ಬೋದು, ಆಮೇಲೆ ನಮ್ಮ ಬೇಲೂರಿನ ಪರಮ ಪೂಜ್ಯರು, ಜೈರಾಬಾದನ ಪರಮ ಪೂಜ್ಯರು, ಹೀಗೆ ಅನೇಕ ಪರಮ ಪೂಜ್ಯರು ಈ ಜಾತ್ರೆ ನಿಮಿತ್ತವಾಗಿ ಬಂದು ತಮ್ಮದೇ ಆಗಿರುವಂಥ ಪ್ರವಚನವನ್ನು ಉಣಿಸುವಂಥ ಕಾರ್ಯವನ್ನು ಈ ಜಾತ್ರೆ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾಯಿದೆ. ಉದ್ದೇಶ ಏನು ಅಂದರೆ, ಜಾತ್ರೆ ಅಂದರೆ ಕೇವಲ ಸಡಗರ ಸಂಭ್ರಮದಿಂದ ಜಾತ್ರೆ ಮಾಡಬಾರ್ದು, ಅದ್ರ ಜೊತೆಗೇ ನಮ್ಮಲ್ಲಿರುವಂಥ ಅಂಧಕಾರವನ್ನು ತೊಳಿಬೇಕು ಅಂತಕ್ಕಂಥ ಭಾವದಿಂದ ಇದು ಒಂದು ಥರ ಅನುಭವದ ಜಾತ್ರೆ. ಈ ಜಾತ್ರೆ 14ನೇ ತಾರೀಕು ದಿನದಂದು ಪ್ರಾರಂಭವಾಗಿರುವಂಥ ಜಾತ್ರೆ 21ನೇ ತಾರೀಕಿನವರೆಗೆ 7 ದಿನಗಳ ಪರ್ಯಂತರವಾಗಿ ಅನೇಕ ಕಾರ್ಯಕ್ರಮಗಳು ಜರುಗ್ತವೆ. ಇನ್ನು 14ನೇ ತಾರೀಕು ಶಲ್ಯ ಸುಡುವಂಥ ಕಾರ್ಯಕ್ರಮ ಆಗಿದ್ದರೆ 15ನೇ ತಾರೀಕು ಸಂತರ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ ನಡೀತಾ ಇರ್ತವೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ತಾಯಂದಿರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರವಚನ ಅನುಭವವನ್ನು ಕೇಳಿ ಮತ್ತು ವೀರಭದ್ರೇಶ್ವರ ಮಹಾಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲ ಪುನೀತರಾಗಬೇಕು ಅಂತಕ್ಕಂಥ ಈ ಒಂದು ಪತ್ರಿಕಾ ಹೇಳಿಕೆಯ ಮುಖಾಂತರವಾಗಿ ನಾನು ಮನವರಿಕೆಯನ್ನು ಮಾಡ್ತೇನೆ. ಮತ್ತು ಬರುವಂತಹ 21ನೇ ತಾರೀಕು ಪ್ರವಚನ ಆಯಿತು, ಸತ್ಸಂಗ ಆಯಿತು, ಇವೆಲ್ಲ ಮುಗಿದ ಮೇಲೆ 21ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ. ಬಹುಶಃ ಅಲ್ಲಿ ಜಾತಿ, ಮತ, ಪಂಥ, ಭೇದ ಭಾವವನ್ನು ಮರೆತು ಎಲ್ಲರೂ ಒಂದಾಗಿ ವೀರಭದ್ರೇಶ್ವರನ ಪಲ್ಲಕ್ಕಿಯನ್ನು ಮೆರೆಸೋದರ ಜೊತೆಗೇ ಮಧ್ಯಾಹ್ನ 12 ಗಂಟೆಗೆ ಅಗ್ನಿ ಪ್ರವೇಶ ನಡೆಯುವಂಥ ಒಂದು ಸುಸಂದರ್ಭ ಇದು ವೀರಭದ್ರೇಶ್ವರರ ಅಗ್ನಿ ಪೂಜೆ ಅಂತಕ್ಕಂಥದ್ದು. ಹೀಗಾಗಿ ಈ ಅಗ್ನಿ ಪೂಜೆ ಪ್ರವೇಶ ಯಾವಾಗ ಆಗ್ತದೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಅಗ್ನಿ ಪ್ರವೇಶ ಆಗ್ತದೆ. ಮತ್ತು ಅವತ್ತೇ ಸಾಯಂಕಾಲ 4 ಗಂಟೆಗೆ ಕುಸ್ತಿನೂ ಕೂಡ ಇಲ್ಲಿ ನಡೀತದೆ. ಹೀಗಾಗಿ ಈ ಜಾತ್ರೆ ಭಾಳ ವಿಶೇಷವಾಗಿರುವಂಥ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮೆಲ್ಲ ಕಮಿಟಿಯವರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಬಹುಶಃ ಹಾಸ್ಯ ಕಲಾವಿದರನ್ನು ಮತ್ತು ವಿಶೇಷವಾಗಿ ಕನ್ನಡ ಧಾರಾವಾಹಿಯಲ್ಲಿ ನಟಿಸಿರುವಂಥ ನಮ್ಮ ಪುಟ್ಟಗೋರಿಯನ್ನು, ಜೊತೆಗೇ ನಮ್ಮ ಹಾಸ್ಯ ಕಲಾವಿದರಾಗಿರುವಂಥ ಗುಂಡಣ್ಣ ಡಿಗ್ಗಿ ಅವರನ್ನು, ಮತ್ತು ಇನ್ನೋರ್ವ ಹಾಸ್ಯ ಕಲಾವಿದರಾಗಿರುವಂಥ ಗುಣವಂತ ಗೊಂಬೆ ಅಂತಕ್ಕಂಥ ಅನೇಕ ಕಲಾವಿದರನ್ನು ಹುಡುಕಿ ಈ ಒಂದು ಜಾತ್ರೆ ನಿಮಿತ್ತವಾಗಿ ಎಲ್ಲ ಜನರಿಗೆ ಸೆಳಿಬೇಕು, ಇಲ್ಲಿ ಹಾಸ್ಯ ಮನೋರಂಜನೆ ಆಗಬೇಕು, ಒಂದಿಷ್ಟು ಪ್ರವಚನ ಮನಸ್ಸಿಗೆ ಆನಂದ ಆಗಬೇಕು ಅಂತಕ್ಕಂಥ ಭಾವದಿಂದ ಹಲವಾರು ಕಾರ್ಯಕ್ರಮಗಳನ್ನು ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಕಮಿಟಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಭಾಳ ವಿಶೇಷವಾಗಿರುವಂಥ ಒಂದು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ತಮ್ಮೆಲ್ಲರಿಗೂ ಈ ಪತ್ರಿಕಾ ಹೇಳಿಕೆಯ ಮುಖಾಂತರವಾಗಿ ನಾನೇನು ಹೇಳ್ತೀನಿ ಅಂದರೆ, ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗಿ ವೀರಭದ್ರೇಶ್ವರ ಕೃಪೆಗೆ ಪಾತ್ರ ಆಗಬೇಕು. ಮತ್ತು ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ. ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ಬಹುಶಃ ಪತ್ರಿಕಾ ಬಳಗದವರು ಬಂದಿದ್ದಾರೆ. ನಾವು ಹೇಳುವಂಥ ಕಾರ್ಯ ಸಣ್ಣದಾಗಿದ್ದರೂ ಕೂಡ ನೀವೆಲ್ಲ ಬಿಂಬಿಸುವಂಥ ಕಾರ್ಯ ಭಾಳ ದೊಡ್ಡದಾಗಿದೆ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ, ನಮ್ಮೆಲ್ಲ ನವತರಣರ ಒಂದು ಹೊಸತನವಾಗಿರುವಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ ನಡಿಬೇಕು ಅಂದರೆ ಜನರ ಸಹಕಾರ ಇರಬೇಕು. ಈ ಕಾರ್ಯಕ್ರಮಕ್ಕೆ ತನು ಮನ ಧನದ ಸೇವೆಯನ್ನು ಸಲ್ಲಿಸುವಂಥ ಭಕ್ತಾದಿಗಳು ತಾವು ಆಗ್ರಿ.
ನೀವು ಯಾರು ಸೇವೆ ಮಾಡ್ತೀರ ಅವರಿಗೆಲ್ಲ ವೀರಭದ್ರೇಶ್ವರರ ಆಶೀರ್ವಾದ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸಿ ನಮ್ಮ ಪರ್ತಾಪುರ ಗ್ರಾಮದಲ್ಲಿ ಎಲ್ಲ ನವತಂಡರು, ಎಲ್ಲ ಹಿರಿಯರು, ದೇವಸ್ಥಾನದ ಪಂಚ ಕಮಿಟಿ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಈ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಇನ್ನೇನು 14ನೇ ತಾರೀಕು ಪ್ರಾರಂಭ ಆಗ್ತದೆ, 21ನೇ ತಾರೀಕು ಅಗ್ನಿ ಪೂಜೆ ಇರ್ತದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆ ವೀರಭದ್ರೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. Appear in ISAT exam by Ideal PU College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. आपके सपने हमारे अपने. न्यू एशिया डेवलपर्स प्राइवेट लिमिटेड कंपनी. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. Modern Men's Parlor, Tattoo Studio, Body Massage, Haircut and Marriage Setup for Boys done here. Near Panjabi Dhami Main Road, Basakulyan.